ದಲಿತರ ಜಮೀನು ರಕ್ಷಣೆಗಾಗಿ ಡಿಎಸ್ಎಸ್ ಧರಣಿ. ತಹಶೀಲ್ದಾರ್ ಅಮಾನತಿಗೆ ಆಗ್ರಹ. ದಲಿತರ ಭೂಮಿಯನ್ನು ರಕ್ಷಿಸಿ ನ್ಯಾಯ ಒದಗಿಸಬೇಕು ಅಂತ ಆಗ್ರಹಿಸಿ ದಲಿತ ಸಂಘರ್ಷ ಸಮಿತಿ ಪದಾಧಿಕಾರಿಗಳು ಸೋಮವಾರ ಶಿಡ್ಲಘಟ್ಟ ನಗರದ ಹೊರವಲಯದ ವರದನಾಯಕನಹಳ್ಳಿ ಗೇಟ್ ಸಮೀಪದ ಅರಣ್ಯ ಇಲಾಖೆ ಕಚೇರಿ ಮುಂಭಾಗ ಧರಣಿ ನಡೆಸಿ ವಲಯ ಅರಣ್ಯಾಧಿಕಾರಿ ರಾಜೇಶ್ ಗವಾಲ್ ಅವರಿಗೆ ಮನವಿ ಸಲ್ಲಿಸಿದರು. ಚಿಕ್ಕಬಳ್ಳಾಪುರ ಜಿಲ್ಲೆಯ ನಂದಿ ಹೋಬಳಿಯ ಸಿಂಗನಾಯಕನಹಳ್ಳಿ ಗ್ರಾಮದ ಸರ್ವೆ ನಂಬರ್ 67ರಲ್ಲಿನ ಸುಮಾರು 7 ಎಕರೆ ಭೂಮಿಯನ್ನು 1972-73ರಲ್ಲಿ ದಲಿತರಿಗೆ ಮಂಜೂರು ಮಾಡಲಾಗಿದ್ದು, ಸುಮಾರು 60 ವರ್ಷಗಳಿಂದ ಸದರಿ ಫಲಾನುಭವಿಗಳು ಭೂಮಿಯನ್ನು ಸಾಗುವಳಿ ಮಾಡಿಕೊಂಡು ಬಂದಿದ್ದಾರೆ. ಆದರೂ ಇತ್ತೀಚಿನ ವರ್ಷಗಳಲ್ಲಿ ಕೆಲವರು ವಿವಿಧ ರೀತಿಯಲ್ಲಿ ಕಿರುಕುಳ ನೀಡುತ್ತಿದ್ದು, ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳುತ್ತಿಲ್ಲ ಅಂತ ಪ್ರತಿಭಟನಾಕಾರರು ಆರೋಪಿಸಿದರು. ಜೂನ್ 16ರಂದು ಉಪವಿಭಾಗಾಧಿಕಾರಿ, ಡಿಎಫ್ಒ ಮತ್ತು ಎಸಿಎಫ್ ಹಾಗೂ ಆರ್ಎಫ್ಒ ಅಧಿಕಾರಿಗಳು ಸಭೆ ನಡೆಸಿದ್ರು. ದಲಿತರ ಪರವಾಗಿ ಯಾವುದೇ ನ್ಯಾಯಯುತ ಕ್ರಮ ಕೈಗೊಂಡಿಲ್ಲ. ಅಲ್ಲದೆ ಚಿಕ್ಕಬಳ್ಳಾಪುರ ತಹಶೀಲ್ದಾರ್ ದಲಿತ ವಿರೋಧಿ ಧೋರಣೆ ಅನುಸರಿಸುತ್ತಿದ್ದಾರೆ ಅಂತ ಮನವಿಯಲ್ಲಿ ದೂರಲಾಗಿದೆ. ಸಮಸ್ಯೆಗೆ ಜಿಲ್ಲಾಡಳಿತ ತಕ್ಷಣ ಮಧ್ಯಪ್ರವೇಶಿಸಿ ದಲಿತರಿಗೆ ಮಂಜೂರಾದ ಜಮೀನುಗಳನ್ನು ಬಿಡಿಸಿಕೊಟ್ಟು ನ್ಯಾಯ ಒದಗಿಸಬೇಕು. ದಲಿತರು ಹಾಗೂ ರೈತರಿಗೆ ನೀಡಲಾಗುತ್ತಿರುವ ಕಿರುಕುಳವನ್ನು ತಡಿಬೇಕು ಅಂತ ಒತ್ತಾಯಿಸಲಾಯಿತು. ಪ್ರಮುಖ ಬೇಡಿಕೆಗಳು: ಚಿಕ್ಕಬಳ್ಳಾಪುರ ತಹಶೀಲ್ದಾರರನ್ನು ಅಮಾನತುಗೊಳಿಸಬೇಕು. ಸಿಂಗನಾಯಕನಹಳ್ಳಿ ಗ್ರಾಮದ ದಲಿತರಿಗೆ ಮಂಜೂರಾದ ಜಮೀನುಗಳನ್ನು ಕೂಡಲೇ ಹಸ್ತಾಂತರಿಸಬೇಕು. ದಲಿತರಿಗೆ ಕಿರುಕುಳ ನೀಡುತ್ತಿರೋರ ವಿರುದ್ಧ ಎಸ್ಸಿ/ಎಸ್ಟಿ ದೌರ್ಜನ್ಯ ತಡೆ ಕಾಯ್ದೆಯಡಿ ಪ್ರಕರಣ ದಾಖಲಿಸಬೇಕು ಹಾಗೂ ಜಿಲ್ಲಾಡಳಿತ ದಲಿತರ ಹಕ್ಕುಗಳನ್ನು ರಕ್ಷಿಸುವ ನಿಟ್ಟಿನಲ್ಲಿ ತುರ್ತು ಕ್ರಮ ಕೈಗೊಳ್ಳಬೇಕು ಅಂತ ಪ್ರತಿಭಟನಾಕಾರರು ಆಗ್ರಹಿಸಿದರು. ಕಾಸಹಳ್ಳಿ ಮುನಿಕೃಷ್ಣಪ್ಪ ಅವರೇ, ಮುತ್ತೂರು ರಾಮಕೃಷ್ಣಪ್ಪ ಅವರೇ, ಮುತ್ತುರಾಜ್ ಅವರೇ, ನಮ್ಮ ಮಹಿಳಾ ಸಂಚಾಲಕಿಯಾಗಿರ್ತಕ್ಕಂಥ ಇದೇ ಚೀಮನಹಳ್ಳಿ ಗ್ರಾಮದ ನಮ್ಮ ಶ್ರೀಮತಿ ಅರುಣಾ ನವೀನ್ ಅವರೇ, ಸಂಘಟನಾ ಸಂಚಾಲಕರಾಗಿರ್ತಕ್ಕಂತಹ ನಮ್ಮ ಭಾರತಮ್ಮ ವೆಂಕಟೇಶ್ ಅವರೇ, ಶ್ರೀಮತಿ ನಮ್ಮ ಒಂದು ಅನುಮಾನ. ಯಾಕಂತಂದರೆ ಪಾಪ ಇಲ್ಲೇ ನಿಮ್ಮ ಪಕ್ಕದಲ್ಲೇ ವರದನಾಯಕನಹಳ್ಳಿ ಅವರು ಸುಮಾರು ಎಷ್ಟೋ 30-40 ವರ್ಷಗಳಿಂದ ಮಂಜೂರಾಗಿ ಸ್ವಾಧೀನ ಅನುಭವದಲ್ಲಿ ಇದ್ದಂಥ ಜಮೀನನ್ನು ನೀವು ಕಿತ್ಕೊಂಡ್ರಿ. ಸರ್ಕಾರನೇ ಮಂಜೂರು ಮಾಡಿರ್ತಕ್ಕಂಥ ಜಮೀನು ಇವತ್ತಿಗೂ ಪಾಣಿ ಇವ್ರ ಹೆಸರಲ್ಲಿದೆ. ಸಾಗುವಳಿ ಚೀಟಿ ಕೊಟ್ಟಿದ್ದಾರೆ, OM ಕೊಟ್ಟಿದ್ದಾರೆ. 50-60 ವರ್ಷಗಳಿಂದ ಇವರೇ ಸ್ವಾಧೀನದಲ್ಲಿದ್ದಾರೆ. ಪಾಪ ಅದೇ ಜಮೀನನ್ನು ನಂಬಿಕೊಂಡು ಏನೋ ವರ್ಷಕ್ಕೊಂದ್ಸಲ ರಾಗಿಯನ್ನು ಬೆಳ್ಕೊಂಡು ಮಕ್ಕಳು ಮರಿಗಳನ್ನು ಸಾಕ್ಕೊಂಡು ಪಾಪ ಅವ್ರ ಜೀವನವನ್ನು ಮಾಡ್ಕೊತಾ ಇದ್ದಾರೆ. ಇವತ್ತು ನೀವೇನು ಮಾಡ್ತಾ ಇದ್ದೀರಿ? ಇದೊಂದು ಉದಾಹರಣೆ ಅಷ್ಟೇ. ಇದೊಂದು ಉದಾಹರಣೆ. ನೀವು ಪ್ರತಿದಿನನೂ ಈ ತಾಲೂಕಿನಲ್ಲಿ ಸಾವಿರಾರು ಎಕರೆಗಳನ್ನು ಈಗಾಗಲೇ ನೀವು ಕಿತ್ಕೊಂಡ್ಬಿಟ್ಟಿದ್ದೀರಿ. ಮಂಜೂರಿ ಆಗಿರ್ತಕ್ಕಂಥ ಪಾಪ ರೈತರು ಸ್ವಾಧೀನ ಅನುಭವದಲ್ಲಿರ್ತಕ್ಕಂಥ ಜಮೀನನ್ನು ಕಿತ್ಕೊಳ್ತಕ್ಕಂಥದ್ದು ಯಾವ ನ್ಯಾಯ? ಅದು ಜನವಿರೋಧಿ ಕಾನೂನು ಆಗ್ತದೆ ಹೊರತು ಜನಪರವಾದ ಕಾನೂನು ಆಗಲಿಕ್ಕೆ ಸಾಧ್ಯವಿಲ್ಲ. ಎಲ್ಲೋ ಒಂದು ಕಡೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಸಂವಿಧಾನವನ್ನು ಬರೆದು ಕೊಟ್ಟಿದ್ದು ಈ ದೇಶದಲ್ಲಿರ್ತಕ್ಕಂಥ ದುರ್ಬಲರು, ಶೋಷಿತ ವರ್ಗಗಳು, ದಲಿತರು, ಅಲ್ಪಸಂಖ್ಯಾತರು, ಹಿಂದುಳಿದವರೆಲ್ಲರೂ ಕೂಡ ಒಂದು ನೆಮ್ಮದಿಯುತವಾದ ಜೀವನವನ್ನು ಈ ದೇಶದಲ್ಲಿ ನಡೆಸಬೇಕು ಅಂತೇಳಿ ಅವರು ಈ ನಾವೇನು ಒತ್ತುವರಿ ಮಾಡ್ಕೊಂಡಿದ್ದೀವೋ, ವಶಪಡಿಸ್ಕೊಂಡಿದ್ದೀವೋ ಈ ಜಮೀನಿಗೂ ನಮಗೆ ಸಂಬಂಧ ಇಲ್ಲ. ಮುಂದೆ ಇವ್ರಿಗೇನು ನಿಮ್ಮ ಕಂದಾಯ ಕಾನೂನಿನ ಪ್ರಕಾರ ಇವ್ರಿಗೇನು ಬೇಕೋ ನೀವೆಲ್ಲ ದಾಖಲೆಗಳು ಇನ್ನೊಂದು ಮತ್ತೊಂದು ಏನಾದರೂ ಇದ್ದರೆ ಒದಗಿಸಿಕೊಟ್ಟು ಬಿಡಿ ಅಂತ ಹೇಳಿ AC ಅವರಿಗೆ ಒಂದು ಲೆಟರ್ ಹಾಕಿದಾಗ ಆ AC ಅವರು ತಹಶೀಲ್ದಾರ್ ಅವರಿಗೆ ಆ ಅರ್ಜಿಯನ್ನು ರವಾನೆ ಮಾಡ್ತಾರೆ. ನಾವು ಹೇಳ್ತೀವಿ ತಹಶೀಲ್ದಾರು ಇದಕ್ಕೊಂದು ಸ್ಪಷ್ಟೀಕರಣ ಕೊಡೋವರೆಗೂ ನಾವು ಇಲ್ಲಿಂದ ಎದ್ದೇಳೋದಿಲ್ಲ, ಸ್ಟ್ರೈಕ್ ನಿಲ್ಲಿಸೋದಿಲ್ಲ ಅಂತ ಹೇಳಿ ನಮ್ಮ ಹೋರಾಟನ ಮುಂದುವರಿಸ್ತಾ ಇರ್ತೀವಿ. ಆದರೆ ಇವತ್ತು ಇಷ್ಟು ದಿನ ಆಗಿದೆ, ಸುಮಾರು 16ನೇ ದಿನ ಹೋರಾಟ ಇದು. ಸಂಬಂಧಪಟ್ಟಂಥ ಚಿಕ್ಕಬಳ್ಳಾಪುರ ತಹಶೀಲ್ದಾರ್ ಅವರು ಇವತ್ತಿಗೂ ಕೂಡ ಇದ್ರ ಬಗ್ಗೆ ಕಿಂಚಿತ್ತೂ ಗಮನ ಹರಿಸಿರೋದಿಲ್ಲ. ಇಂತಹ ಅಧಿಕಾರಿಗಳನ್ನು ಹೊಡೆದಿರ್ತಕ್ಕಂಥ ನಾವು ನಿಜವಾಗ್ಲೂ ಕೂಡ ಈ ದೇಶದ ದುರದೃಷ್ಟವಂತರು. ನಿಜವಾಗ್ಲೂ ಅಧಿಕಾರಿಗಳು ಬಂದಿರತಕ್ಕಂಥದ್ದು ಜನರ ಸೇವೆ ಮಾಡಲಿಕ್ಕೆ, ಏನು ಸಂವಿಧಾನಬದ್ಧವಾಗಿ ಕಾನೂನಿನ ಅಡಿಯಲ್ಲಿ ಸಾರ್ವಜನಿಕರಿಗೆ, ಈ ದೇಶದ ಪ್ರಜೆಗಳಿಗೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಏನು ಹಕ್ಕುಗಳು ಸಿಗಬೇಕೋ ಅವನ್ನ ಏನು ಇವರು ಕಾರ್ಯಾಂಗದ ಮೂಲಕ, ಇವರ ಅಧಿಕಾರ ಚಲಾವಣೆಯ ಮೂಲಕ ಇವರಿಗೆ ಆ ಹಕ್ಕುಗಳನ್ನು ಕೊಡಿಸ್ತಕ್ಕಂಥ ಜವಾಬ್ದಾರಿ ಇಟ್ಕೊಂಡಿರ್ತಕ್ಕಂಥ ಒಬ್ಬ ದಂಡಾಧಿಕಾರಿ ಇವತ್ತು ಚಿಕ್ಕಬಳ್ಳಾಪುರ ತಹಶೀಲ್ದಾರ್ ಅವರು ಇವತ್ತಿಗೂ ಕೂಡ ಇವರು ನಾವೆಲ್ಲ ದಲಿತರು ಅನ್ನೋ ಕಾರಣಕ್ಕೆ ಆ ಧರಣಿ ಸ್ಥಳಕ್ಕೆ ಬಂದು ಒಂದು ಸಮಾಧಾನ ಹೇಳ್ತಕ್ಕಂಥ ಒಂದು ಕೆಲಸ ಮಾಡಿಲ್ಲ. ಅದು ಹೇಳ್ದಿದ್ರು ಹೋಗ್ಲಿ ಪರವಾಗಿಲ್ಲ. ಏನು DFO ಅವರು ಅರ್ಜಿ ಕೊಟ್ಟಿದ್ದಾರೋ
ಆ ಅರ್ಜಿ ಪ್ರಕಾರ ದಾಖಲೆಗಳನ್ನೆಲ್ಲ ಪರಿಶೀಲನೆ ಮಾಡಿ ಅಲ್ಲಿರ್ತಕ್ಕಂಥ ದಲಿತರಿಗೆ ನ್ಯಾಯ ಕೊಡಬೇಕಾಗಿತ್ತು, ಅದನ್ನು ಮಾಡಲಿಲ್ಲ. ಹಂಗಾಗಿ ನಾವು ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ಒತ್ತಾಯ ಮಾಡ್ತಾ ಇದ್ದೀವಿ, ಆ ಚಿಕ್ಕಬಳ್ಳಾಪುರ ತಹಶೀಲ್ದಾರ್ ಅವರನ್ನು ಕೂಡಲೇ ಸಸ್ಪೆಂಡ್ ಮಾಡಬೇಕು. ಇಲ್ಲ ಅಂತಂದ್ರೆ ದಲಿತ ವಿರೋಧಿ ನೀತಿಯನ್ನು ಅನುಸ್ತಾ ಇರ್ತಕ್ಕಂಥ ಅವ್ರ ವಿರುದ್ಧ ಬೃಹತ್ತಾದ ಇವತ್ತು ಏನು ಸಾಂಕೇತಿಕವಾಗಿ ಮಾಡ್ತಾ ಇರ್ತಕ್ಕಂಥದ್ದು, ನಾವು ಯಾರೋ ಪ್ರಮುಖವಾದ ಹೋಬಳಿ ಪದಾಧಿಕಾರಿಗಳು ತಾಲೂಕು ಪದಾಧಿಕಾರಿಗಳು ಮಾತ್ರ ಬಂದಿರತಕ್ಕಂಥದ್ದಿಲ್ಲಿ, ಹಾಗೇನೆ ಎಲ್ಲ ಜಿಲ್ಲೆಯ ಎಲ್ಲ ತಾಲೂಕು ಕೇಂದ್ರಗಳಲ್ಲೂ ಕೂಡ ಅದೇ ಮಟ್ಟದಲ್ಲಿ ಸಾಂಕೇತಿಕವಾಗಿ ಪ್ರತಿಭಟನೆ ಮಾಡ್ತಾ ಇರ್ತಕ್ಕಂಥದ್ದು. ಒಂದು ವೇಳೆ ನಾವು ಈ ಒಂದು ಹೋರಾಟವನ್ನ ತೀವ್ರ ಸ್ವರೂಪಕ್ಕೆ ತೆಗೆದುಕೊಂಡು ಜಿಂದಾಬಾದ್ 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 ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜೈ 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 ಭೀಮ್. ಬೇಕೇ ಬೇಕು ನ್ಯಾಯ, ಬೇಕೇ ಬೇಕು ನ್ಯಾಯ, ದಲಿತ ವಿರೋಧಿ ಅಧಿಕಾರಿಗಳಿಗೆ, ರೈತ ವಿರೋಧಿ ಅಧಿಕಾರಿಗಳಿಗೆ, ದಲಿತ ಸಂಘರ್ಷ ಸಮಿತಿಯ ಹೋರಾಟಕ್ಕೆ, ದಲಿತ ಸಂಘರ್ಷ ಸಮಿತಿಯ ಹೋರಾಟಕ್ಕೆ ಜಯವಾಗಲಿ. ಮುಂದೆ